welcome to Yoga for Life at Oxford. On this special occasion of International Yoga Day, we have invited 3 yoga practitioners to our school to sit with us, but not on stage, right here on yoga mat, to share their wisdom, their experience, their stories and few powerful practices with us. 8 students from our school will engage one-on-one and group conversations with us, asking questions, learning and celebrating yoga in its true form. Let's begin our journey inward together. ವಿದ್ಯಾರ್ಥಿಗಳು ಓದು ಒತ್ತಡವನ್ನು ಯೋಗಾಸನಗಳಿಂದ ಹೇಗೆ ನಿಭಾಯಿಸಬಹುದು ಮ್ಯಾಮ್? ಶುಭೋದಯ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಈಗ ವಿಶ್ವ ಯೋಗ ಡೇ ಅಂತ ನಮ್ಮ ಮೋದಿಜಿಯವರು ವಿಶ್ವ ಯೋಗ ಡೇ ಅಂತ ಜೂನ್ 21ಕ್ಕೆ ಮಾಡಿದ್ದಾರೆ. ಅವ್ರು ಯಾಕೆ ಮಾಡಿದ್ದಾರೆ ಅಂತ, ವಿಶ್ವ ಯೋಗ ಡೇ ಮಾಡೋದ್ರಿಂದ ಏನು ಅವ್ರಿಗೆ ಉಪಯೋಗ, ಏನು ಅವ್ರಿಗೇನು ಉಪಯೋಗ, ಪ್ರಯೋಜನಗಳೇನು ಅಂತ ತಿಳ್ಕೊಳಕ್ಕೆ ಹೋದರೆ, ಇದು ನಮ್ಮದೇ ಅಲ್ಲ, 1000 ವರ್ಷಗಳಿಂದನೇ ಇದಿದೆ ಯೋಗ. ಪ್ರಾಚೀನ ಭಾರತದಲ್ಲಿ ನಮ್ಮ ಪತಾಂಜಲಿ ಯೋಗ ಗುರುಗಳು ಈ ಯೋಗವನ್ನು ತಂದಿದ್ರು. ಆವಾಗಿಂದನೂ ಇದಿದೆ, ಇವಾಗೆ ಬಂದಿರೋ ಯೋಗ ಅಲ್ಲ ಇದು. ಅದೇ ಮೋದಿಜಿ ಯಾಕೆ ಮಾಡಿದ್ದಾರೆ ಅಂದರೆ, ಮಕ್ಕಳಿಗೆ ಅಲ್ಲ, ದೊಡ್ಡವ್ರು 8 ವರ್ಷದ ಮಕ್ಕಳಿಂದ 80 ವರ್ಷದ ಮುದುಕರವರೆಗೂ ಯೋಗ ಮಾಡಬೇಕು. ಯಾಕಂದರೆ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ದೇಹ ಆರೋಗ್ಯವಾಗಿರ್ಬೇಕಂದ್ರೆ ಏನು ಮಾಡಬೇಕು? ಒಂದು ಯೋಗ ಮಾಡಬೇಕು. ಮನಸ್ಸು ಆರೋಗ್ಯವಾಗಿರ್ಬೇಕಂದ್ರೆ ಮೆಡಿಟೇಷನ್ ಮಾಡಬೇಕು. ಇವೆರಡೂ ಆರೋಗ್ಯವಾಗಿದ್ದೂ ಅದಕ್ಕೂ ನಮಗೆ ಒತ್ತಡಗಳು ಜಾಸ್ತಿ ಇದೆ ಅಂದರೆ ಪ್ರಾಣಾಯಾಮ, ಮೆಡಿಟೇಷನ್ನು ಇವೆಲ್ಲ ಮಾಡ್ಕೊಂಡೋದ್ರೆ ನಮಗೆ ಒತ್ತಡ ಕಡಿಮೆ ಆಗುತ್ತೆ. ನಾವು ಪ್ರಾಣಾಯಾಮ ಮಾಡೋದ್ರಿಂದನೇ ನಮ್ಗೆ ಎಷ್ಟೋ ಒತ್ತಡಗಳು ಕಡಿಮೆ ಆಗುತ್ತೆ. ಪ್ರಾಣಾಯಾಮ ಅಂದರೆ ಈ ಥರ ಚಿನ್ಮುದ್ರ ಇಟ್ಕೊಂಡು ಈ ಥರ ಮಾಡೋದು ಪ್ರಾಣಾಯಾಮ. ನಮಗೆ ಎಷ್ಟೋ ಒತ್ತಡಗಳು ಕಡಿಮೆ ಆಗುತ್ತೆ. ಇವಾಗ ನೀವು ಕೇಳಿದ ಕ್ವಶ್ಚನ್ನು, ನಮಗೆ ಓದೋದಕ್ಕೆ ನೀವು ಏನು ಕೆಲಸ ಮಾಡಬೇಕು, ಎಕ್ಸಾಮ್ ಟೈಮಲ್ಲಿ ತುಂಬ ಒತ್ತಡ ತಗೊಬಾರ್ದು. ಫಸ್ಟಿಂದನೇ ಓದ್ಕೊಂಡು ಬರಬೇಕು. ನೀವು ಒತ್ತಡನೇ ತಗೋಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಬಿಟ್ಟು ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡಬೇಕು. ಕಣ್ಣು ಮುಚ್ಕೊಂಡು ನಿಮ್ಮಲ್ಲಿ ನೀವೇ ಒಳಗಡೆ. ಯೋಗ ಅಂದ್ರೇ ದೇಹ ಮನಸ್ಸು ಒಂದು ಮರ್ಜ್ ಮಾಡೋದೇ ದೇಹ ಯೋಗ ಅನ್ನೋದು. ಅದಕ್ಕೆ ಪರಮಾತ್ಮನಲ್ಲಿ ನಮ್ಮ ಆತ್ಮನ ಪರಮಾತ್ಮನಲ್ಲಿ ಸೇರಿಸೋದೇ ಇದು ಯೋಗ. ನೀವೇನು ಮಾಡಬೇಕು, ನಿಮ್ಮ ಒಳಗಡೆ ಇರೋ ಪರಮಾತ್ಮನ ಜೊತೆ ಮಾತಾಡಬೇಕು ಅಂತಲೇ ನೀವು 10 ನಿಮಿಷ ಕಣ್ಣು ಮುಚ್ಕೋಬೇಕು ಫಸ್ಟು. ಆಮೇಲೆ ಒಂದು 20 ನಿಮಿಷ ಯಾವುದೋ ಒಂದು ಯೋಗ ಅಭ್ಯಾಸ, ಇದೇ ಯೋಗ ಅಭ್ಯಾಸ ಅಂತಿಲ್ಲ, ಯಾವುದಾದ್ರೂ ಒಂದು ಯೋಗ ಅಭ್ಯಾಸ ಮಾಡಬೇಕು. ಒಂದು 20 ನಿಮಿಷ ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ನೀವು ಬುಕ್ ತಗೋಬೇಕು. ಏನು ಹೇಳಿದ್ದಾರೆ ದೊಡ್ಡವರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಇವ್ರಿಗೆ ಮನಸ್ಸಿಂದ ನಮಸ್ಕಾರ ಮಾಡ್ಕೋಬೇಕು. ನೀವು ಮನಸ್ಸಿಂದ ಮಾಡ್ಕೋಬೇಕು. ಮನಸ್ಸಿಂದ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಬುಕ್ ತೆಗಿಬೇಕು. ಬುಕ್ ತೆಗೆದಾದ್ಮೇಲೆ ನೀವು ಒತ್ತಡ ಕಡಿಮೆ ಆಗುತ್ತೆ. ನೀವು ಮೆಡಿಟೇಷನ್ ಮಾಡಿದ ತಕ್ಷಣ ನಿಮ್ಗೆ ಒತ್ತಡ ಕಡಿಮೆ ಆಗಿರುತ್ತೆ. 10 ನಿಮಿಷ ಏನು ಹೇಳ್ಕೊಳ್ಳೋದೇ ಬೇಡ, ನೀವು ಸುಮ್ಮನೆ ಕೂತ್ಕೊಳ್ಬೇಕು, ಉಸಿರಾಟನೇ ಗಮನಿಸಬೇಕು. ಅಷ್ಟು ಮಾಡಿಕೊಂಡು ಒಂದು 20 ನಿಮಿಷ ಯಾವುದೇ ಯೋಗ ಮಾಡಿ, ನೀವು ಪರವಾಗಿಲ್ಲ. ಯೋಗದಲ್ಲಿ ಎಷ್ಟೋ ಯೋಗಗಳಿದೆ, ನೀವು ಯಾವ ಯೋಗ ಮಾಡಿದ್ರೂ ನೋ ಪ್ರಾಬ್ಲಮ್. ಒಂದು 20 ನಿಮಿಷ ಯೋಗ ಮಾಡಿ, ಆವಾಗ ನಿಮಗೆ ಒತ್ತಡ ಕಡಿಮೆ ಆಗುತ್ತೆ. ಯೋಗ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಮ್ಯಾಮ್? ಏಕಾಗ್ರತೆಯಲ್ಲಿರಬೇಕು. ಒಂದೇ ಏಕಾಗ್ರತೆ ಇರಬೇಕು. ಅದು ಮನಸ್ಸು ಅಲ್ದಾಡ್ಲಿ ಬಿಟ್ಟು ಬಿಡ್ಬೇಕು. ಅದನ್ನ ಹಿಡ್ಕೊಬಾರ್ದು. ಮನಸ್ಸನ್ನ ಹಿಡ್ಕೊಂಡ್ರೆ ಅದು ಇನ್ನೂ ಕಷ್ಟ ಕೊಡುತ್ತೆ. ಅದು ಎಲ್ಲನ್ನ ಅಲ್ದಾಡ್ಲಿ, ಅದ್ರ ಪಾಡ್ಗೆ ಅದನ್ನ ಬಿಟ್ಟು ಬಿಡಬೇಕು. ಅವಾಗ ನಾವೇನು ಮಾಡಬೇಕು, ಅದು ಆಮೇಲೆ ಅದೇ ಅಲ್ದು ಬಂದು ಕುತ್ಕೊಳ್ಳುತ್ತೆ. ಒಂದೇ ಏಕಾಗ್ರತೆಯಿಂದ ಮಾಡ್ತಾ ಇದ್ರೆ ನಾವು ಅದು ಅಲ್ದಾಡಿ ಸುಸ್ತಾಗಿ ಬಂದು ನಮ್ಮಲ್ಲೇ ಕುತ್ಕೊಳ್ಳುತ್ತೆ. ಓಕೆ ಮ್ಯಾಮ್. ನಾವು ಮೊದಲ ಬಾರಿ ಯೋಗ ಮಾಡುವಾಗ ಕಷ್ಟವಾಗಿರುತ್ತದೆ. ಈ ಎಕ್ಸಸೈಸು ಇದು ಈಸಿ ಎಕ್ಸಸೈಸ್ ಇರುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗಿಂದ ಹ್ಯಾಂಡ್ ಎಕ್ಸಸೈಸು ಮತ್ತು ಕಾಲ್ದು ಆ ಥರ ಮಾಡ್ಕೊಂಡು ಒಂದೊಂದೇ ಬರ್ತಾ ಇದ್ರೆ ಅದು ನಮಗೆ ನೋವಾಗಲ್ಲ, ಆರಾಮಾಗಿರುತ್ತೆ. ನಿಮಗೆ ಒಂದು ಇವಾಗ ಸ್ಕೈ ಯೋಗ ಇದೆ, ಪತಂಜಲಿ ಯೋಗ ಇದೆ, ರವಿಶಂಕರ್ ಗುರೂಜಿ ಆಶ್ರಮದಿದೆ. ಯಾವುದಾದ್ರೂ ತಗೊಳ್ಳಿ, ಯೋಗ ಅನ್ನೋದು ನಮ್ಗೆ ಯಾವತ್ತೂ ನಮಗೆ ನೋವು ತರಲ್ಲ. ಯಾವತ್ತೂ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ. ಆ್ಯಕ್ಚುಲಿ ನಾವು ಕಾಯಿಲೆ ಬಂದಮೇಲೆ ಯೋಗ ಮಾಡ್ತೀವಿ, ಹೌದಲ್ವಾ? ಅದು ತಪ್ಪು ಅಲ್ವಾ? ಕಾಯಿಲೆ ಬರೋಕ್ಕಿಂತ ಮಾಡೋದು ಒಳ್ಳೆಯದೇ, ಬಂದಮೇಲೆ ಮಾಡೋದು ಒಳ್ಳೆಯದು. ಮೊದಲೇ ಬೆನಿಫಿಟ್ ಅಲ್ವಾ? ಇವಾಗ ಬಂದಮೇಲೆ ಯೋಗ ಮಾಡಿದ್ರೆ ಅದು ನಮ್ಗೆ ಏನಾಗುತ್ತೆ ಹೇಳಿ, ಸ್ವಲ್ಪ ನಿಧಾನ ಆಗುತ್ತೆ ಕಾಯಿಲೆ ವಾಸಿ. ಇವಾಗ ನಮ್ಗೇನು ಇಲ್ಲ, ಆರೋಗ್ಯವಾಗಿದ್ದೀವಿ ಅಂತಂದರೆ ಅವಾಗ ನಾವು ಎಕ್ಸಸೈಸ್ ಮಾಡ್ಕೊಂಡು ಬಂದರೆ, ಯಾವಾಗ ಎಕ್ಸಸೈಸ್ ಮಾಡ್ತೀವೋ ಅವಾಗ ಮನಸ್ಸು ಶಾಂತವಾಗಿರುತ್ತೆ,
ದೇಹನೂ ಅಗ್ರವಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ. ಆ್ಯಕ್ಚುಲಿ ತುಂಬ ಜನ ಕೆಲಸ ಮಾಡ್ತಾರಲ್ವಾ, ಅದೇ ಯೋಗ ಅನ್ಕೋತಾರೆ. ಕೆಲಸ ಬೇರೆ, ಯೋಗ ಬೇರೆ, ಹೌದಲ್ಲಮ್ಮ? ಕೆಲಸ ಮಾಡೋವಾಗ ನಮ್ಗೆ ಎನರ್ಜಿ ಲಾಸ್ ಆಗುತ್ತೆ, ಹೌದಾ? ಎನರ್ಜಿ ಲಾಸ್ ಆಗುತ್ತೆ ತಾನೆ. ಇವಾಗ ಒಂದು ರಾಶಿ ಬಟ್ಟೆ ಹೋಗಿದ್ರೆ ಎನರ್ಜಿ ಲಾಸ್ ಆಗುತ್ತಲ್ವಾ? ಮತ್ತೆ ಅದನ್ನ ಗೇನ್ ಮಾಡ್ಕೊಳಕ್ ಮತ್ತೆ ಊಟ ಮಾಡಿ ಮಲ್ಗೋದು ಅದೆಲ್ಲ ಮಾಡ್ತೀವಿ. ಆದರೆ ಎಕ್ಸಸೈಸ್ ಬೆಳಿಗ್ಗೆ ಮಾಡ್ತೀವಲ್ಲ, ಒಂದು 45 ಮಿನಿಟ್ಸ್ ಅರ್ಧ ಅವರ್ ಎಕ್ಸಸೈಸು, 15 ನಿಮಿಷ ರಿಲ್ಯಾಕ್ಸೇಷನ್ ನಮ್ದ್ರಲ್ಲಿರೋದು ಸ್ಕೈ ಯೋಗದಲ್ಲಿದೆ. ಅದು ಮಾಡ್ಕೊಂಡ್ಬಿಟ್ರೆ ನಮಗೆ ನೈಟ್ ನೀವು ಮಲ್ಗೋವರೆಗೂ ಅದ್ರ ಲವಲವಿಕೆ ಇರುತ್ತೆ, ಮತ್ತೆ ಅದು ನಿಮಗೆ ಉತ್ಸಾಹ ಕೊಡುತ್ತೆ, ಬೆನಿಫಿಟ್ ಇರುತ್ತೆ. ಅದರಿಂದ ಎಕ್ಸಸೈಸ್ ಹೆಂಗಂದ್ರೆ ಬ್ಯಾಂಕಲ್ಲಿ ದುಡ್ಡು ಕೂಡಿಡ್ತೀವಲ್ವಾ, ಕೂಡಿಟ್ಟು ಮತ್ತೆ ಬೇಕಾದಾಗ ಖರ್ಚು ಮಾಡ್ತೀವಿ ನೋಡಿ, ಕಷ್ಟ ಬಂದಾಗ ತಗೋತೀವಲ್ಲ ದುಡ್ಡನ್ನ, ಅದೇ ಥರನೇ ಎಕ್ಸಸೈಸ್ ಮಾಡಿ ಮಾಡಿ ಎನರ್ಜಿನ ಸೇವ್ ಮಾಡ್ಕೋತೀವಿ, ಆಯ್ತಾ? ಮತ್ತೆ ತುಂಬಾ ಕೆಲಸ ಮಾಡೋವಾಗ ಎನರ್ಜಿ ಲಾಸ್ ಆದ್ರೂ ಕೂಡ ನಮ್ಗೆ ಎಲ್ಲಿರುತ್ತೆ, ಬ್ಯಾಂಕಲ್ಲಿ ದುಡ್ಡು ಹೆಂಗಿರುತ್ತೋ ಎನರ್ಜಿ ಹಾಗೆ, ಹೌದಲ್ವಾ? ಇವಾಗ ನೋಡಿ, ತುಂಬಾ ಜನ ಮಕ್ಕಳು ಸ್ವಲ್ಪ ದೂರ ಒಂದು ಬಸ್ಸಲ್ಲಿ ಜರ್ನಿ ಮಾಡೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗುತ್ತೆ, ಹೌದಾ? ವಾಮಿಟ್ ಸೆನ್ಸೇಷನ್ ಬರುತ್ತೆ, ಟಯರ್ಡ್ ಆಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ತುಂಬ ಟಯರ್ಡ್ ಆಗುತ್ತೆ, ಸ್ಕೂಲ್ಗೆ ಬರೋಕ್ಕಾಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸು ನಾವು ಯೋಗದಿಂದ ತಡಿಬೋದು. ಅದರಿಂದ ಒಂದು ಅರ್ಧ ಅವರ್ ಈಸಿ ಎಕ್ಸಸೈಸ್ ಇರುತ್ತೆ, ಅದು ನೋವು ಅನ್ನೋದು ಏನೂ ಇರಲ್ಲ ನಿಮಗೆ. ಸೂರ್ಯ ನಮಸ್ಕಾರನೂ ಅಷ್ಟೇ, ಒಂದೇ ಸೂರ್ಯ ನಮಸ್ಕಾರದಲ್ಲೂ ಅಷ್ಟೇ ನಿಮಗೆ ಅದು ಒಂದು ದಿವಸ ಬೆಳಿಗ್ಗೆ ಮಾಡ್ಕೊಂಬಿಟ್ರೆ ಅರ್ಧ ಅವರ್ ನಮಗೆ. ಇವಾಗ ನೋಡಿ, 24 ಅವರಲ್ಲಿ ನಮ್ಮ ದೇಹನ ಚೆನ್ನಾಗಿಟ್ಕೊಳೋಕ್ಕೆ ಒಂದು ಅರ್ಧ ಅವರ್ ನಮಗೆ ಟೈಮ್ ಕೊಡೋಕ್ಕಾಗಲ್ಲ. ಅರ್ಧ ಅವರ್ ಎಕ್ಸಸೈಸ್, ಅರ್ಧ ಅವರ್ ಮೆಡಿಟೇಷನ್. ಎಕ್ಸಸೈಸ್ ಬಂದ್ಬಿಟ್ಟು ಬಾಡಿಗೆ, ಮೆಡಿಟೇಷನ್ ಬಂದ್ಬಿಟ್ಟು ಮೈಂಡ್, ಆಯ್ತಾ? ಇವಾಗ ಫಿಸಿಕಲ್ ಬಾಡಿ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು ಅಂದರೆ ಮೈಂಡ್ ನಿಮಗೆ ಅಪ್ಸೆಟ್ ಆಗಿಬಿಟ್ರೆ ಏನಾಗುತ್ತೆ, ಅದು ಮತ್ತೆ ಬಾಡಿ ಮೇಲೇ ಬಿಡುತ್ತೆ, ಅದು ಮತ್ತೆ ದೇಹನೇ ಉಗಿಸ್ಬಿಡುತ್ತೆ. ಅದರಿಂದ ಮೈಂಡು ಚೆನ್ನಾಗಿರಬೇಕು, ದೇಹನೂ ಚೆನ್ನಾಗಿರ್ಬೇಕಂದ್ರೆ ತುಂಬ ಬೆನಿಫಿಟ್ ಇದೆ ಯೋಗದಲ್ಲಿ, ತುಂಬ ಬೆನಿಫಿಟ್. ಯೋಗ ಮಾಡಲು ನಿಯಮಗಳಿದೆಯೇ? ಇದೆ, ನಿಯಮಗಳಿದೆ. ಯಾವುದೇ ಒಂದು ಯೋಗ ಮಾಡಬೇಕಾದ್ರೂ ಕೂಡ ಊಟಕ್ಕೆ ಮುಂಚೆ ಮಾಡಬೇಕು. ಯಾವುದೇ ನೀವು ಯೋಗ ತಗೊಂಡ್ರು ಕೂಡ, ಯಾಕಂದರೆ ಊಟ ಮಾಡಿದ್ಮೇಲೆ ನಮ್ಮ ದೇಹ ಸ್ಪಂದಿಸಲ್ಲ, ಹೌದಲ್ವಾ? ವಾಮಿಟ್ ಆಗುತ್ತೆ, ತಲೆ ಸುತ್ತೆ, ಅದೆಲ್ಲ. ಅದರಿಂದ ಅರ್ಧ ಅವರ್ ನಾವು ಬೆಳಿಗ್ಗೆ ಎದ್ದಿದ್ದರೆ ನಿಮಗೆ 4:30ಇಂದ 7 ಗಂಟೆ ಒಳಗಡೆ ಟೈಮ್ ಇರುತ್ತೆ. 4:30ಇಂದನೇ 7:30ವರೆಗೂ ನೀವು ಯಾವುದೇ ಒಂದು ಎಕ್ಸಸೈಸ್ ಆಗಲಿ, ಮೆಡಿಟೇಷನ್, ಇವ್ರು ಹೇಳಿದ್ರಲ್ಲ ಮೇಡಮ್ ಅವ್ರು, ಇವಾಗ ಒಂದು 10 ನಿಮಿಷ ಸೈಲೆಂಟಾಗಿ ಕುತ್ಕೊಂಡು, ಯಾವಾಗೂ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೊರಗಿನ ಪ್ರಪಂಚಕ್ಕೇ ನೋಡ್ಕೊಂಡು ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಯಾವಾಗ ಒಳಮುಖವಾಗಿ ಮನಸ್ಸು ಗ್ರಹಿಸ್ತೀವೋ ಆಗ ನಮ್ಗೆ 5 ಪಂಚೇಂದ್ರಿಯಗಳಲ್ಲಿ ನಮಗೆ ಎನರ್ಜಿ ಸೇವ್ ಆಗುತ್ತೆ. ಯೂನಿವರ್ಸಲ್ ಎನರ್ಜಿ ಒಂದಿದೆ, ನಮ್ಮ ಒಳಗಡೆ ಒಂದು ಎನರ್ಜಿ ಇದೆ. ಅವು ಎರಡು ಸೇರಿ ನಮ್ಗೆ ಏನಾಗುತ್ತೆ, ಯೂನಿವರ್ಸಲ್ ಇಂದ ನಮಗೆ ಒಂದು ಗ್ರಹಗಳಿಂದ ಶಕ್ತಿ ಬರ್ತಾ ಇದೆಯಲ್ಲ. ಇವಾಗ ನಾವು ಊಟ ಮಾಡ್ತೀವಿ, ಯಾರು ಜೀರ್ಣ ಮಾಡೋದು? ಒಳಗಡೆ ಒಂದು ಶಕ್ತಿ ಇರಬೇಕು ಅಂತಾನೆ. ಆ ಶಕ್ತಿನೇ ಯೂನಿವರ್ಸಲ್ ಎನರ್ಜಿ, ಹೌದಲ್ಲಮ್ಮ? ನಮ್ಮನ್ನೆಲ್ಲ ನಡೆಸ್ತಾ ಇದೆ, ಟೈಮು ಕರೆಕ್ಟಾಗಿ ಗಾಳಿ, ಬೆಳಕು, ನೀರು ಎಲ್ಲ ಕೊಡ್ತಾ ಇರೋದು ಯಾರು? ಒಂದು ಶಕ್ತಿ ಇದೆ ತಾನೆ, ಯೂನಿವರ್ಸಲ್ ಎನರ್ಜಿ ಇದೆಯಲ್ಲ. ಅದೇ ಯೂನಿವರ್ಸಲ್ ಎನರ್ಜಿನ ನಾವೇನು ಮಾಡಬೇಕು, ಯಾವಾಗ ನಾವು ಕಣ್ಣು ಮುಚ್ಕೊಂಡು ಅದ್ರ ಕಡೆ, ಇವಾಗ ಅಮ್ಮ ಅಂದರೆ ತಾನೇ ಅಮ್ಮ ಬರೋದು, ಇಲ್ಲಾಂದ್ರೆ ನಾವು ಇಲ್ಲಿ ಕುತ್ಕೊಂಡ್ಬಿಟ್ಟು ಸುಮ್ಮನೆ ಅಮ್ಮನ ನೆನೆಸ್ಕೊಂಡು ಬಾ ಅಂದರೆ ಬರ್ತಾರ? ಅಮ್ಮ ಅಂತ ಕರೆದ್ರೆ ತಾನೇ ಬರೋದು. ಹಾಗೆ ಅದೇ ಥರ ನಾವು ದೈವದ ಜೊತೆಗೆ ಯಾವಾಗ ಬೆರಿತೀವೋ ಅವಾಗಲೇ ನಮಗೆ ಆ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿ ಏನಾಗುತ್ತೆ, ನಮಗೆ ಸಂಜೆವರೆಗೂ ಕಾಪಾಡ್ತಾ ಇರುತ್ತೆ. ಯಾವಾಗ ಬೀಳೋದಾಗಲಿ, ಎದ್ದೇಳೋದಾಗಲಿ, ಆಕ್ಸಿಡೆಂಟ್ಗಳೆಲ್ಲ ಆಗುತ್ತಲ್ಲ, ಏನಕ್ಕೆ? ಒತ್ತಡ ಜಾಸ್ತಿ ಆಗ್ತಾ ಇದೆ, ಎಲ್ಲ ಕಡೆನೂ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ತುಂಬ ಟೆನ್ಷನ್ ಮಾಡ್ಕೊತಾ ಇದ್ದಾರೆ. ನೀವು ಅದೇ ಯೋಗ ಮಾಡಿಬಿಟ್ಟು 20 ನಿಮಿಷ ಧ್ಯಾನ ಮಾಡಿಬಿಟ್ಟು ಹೋಗಿ ಕೆಲಸಗಳೆಲ್ಲ ಆರಾಮಾಗಿ ಯೋಗ ಮಾಡಿದ್ರಲ್ಲಿ ಏಕಾಗ್ರತೆಯಿಂದ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. 2 ಡಬಲ್ ಕೆಲಸ, ಒತ್ತಡ ಜಾಸ್ತಿ ಆಗಲ್ಲ. ಆವಾಗ ನಮಗೆ ಟೆನ್ಷನ್ಸ್ ಅನ್ನೋದು ಇರಲ್ಲ, ಕಾಯಿಲೆಗಳು ಬರಲ್ಲ. ಕಾಯಿಲೆ ಬರೋಕ್ಕಿಂತ ಮುಂಚೆ ಮಾಡ್ಕೊಳ್ಳೋದೇ ತುಂಬಾ ಬೆನಿಫಿಟ್. ಮ್ಯಾಮ್, ಪ್ರಾಣಾಯಾಮ ಎಂದರೇನು ಮ್ಯಾಮ್? ಪ್ರಾಣಾಯಾಮ ಅಂದರೆ ಅದು ಯೋಗದಲ್ಲಿ ಒಂದು ಭಾಗ, ಅಂದರೆ ಎಕ್ಸಸೈಸಲ್ಲಿ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಮೂಗಿನಲ್ಲಿ ಬರ್ತಕ್ಕಂಥ, ಅಂದರೆ ಉಸಿರಾಟ. ಇವಾಗ ಎಲ್ಲದಕ್ಕೂ, ಇವಾಗ ಒಂದು ಕಾರ್ ಇದೆ, ಕಾರ್ಗೆ ಎಲ್ಲ ಇದೆ, ಪೆಟ್ರೋಲ್ ಇದೆ, ಕಾರ್ ಇದೆ, ಡ್ರೈವರ್ ಎಲ್ಲ ಇದ್ದಾರೆ. ಗಾಳಿ ಇಲ್ಲ ಅಂದ್ರೆ ಆಗ್ತಾ? ಗಾಳಿ ಬೇಕೇ ಬೇಕಲ್ಲ. ಅದೇ ಥರನೇ ಗಾಳಿಯಲ್ಲಿದೆ ಪ್ರಾಣಾಯಾಮ, ಒಂದು ಅದರಲ್ಲೊಂದು ಭಾಗ. ಗಾಳಿನ ನಾವು ಶುದ್ಧವಾದ ಗಾಳಿನ ಪ್ರಾಣಾಯಾಮದ ಮುಖಾಂತರ ತಗೊಂಡು ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ತೆಗೆದಾಕಿ ಯೋಗದಲ್ಲಿ ನಮಗೆ ತುಂಬಾ ಬೆನಿಫಿಟ್. ಅದನ್ನು ಮಾಡಲು ಮೆಥಡ್ ಇದೆ. ಎಡಗೈ ಮುಂದೆ ಇಟ್ಕೋಬೇಕು, ಬಲಗೈ ಅಪಾನ ಮುಂದೆ ಇಟ್ಕೋಬೇಕು. ಈ ಬೆರಳಿಂದನೇ ಮಾಡಬೇಕು. ಬಲಗಡೆ ಉಸಿರು ತಗೋಬೇಕು, ಎಡಗಡೆ ಬಿಡಬೇಕು. ಇಲ್ಲಿ ಬಿಟ್ಟು ಮೂಗಲ್ಲೇ ಉಸಿರು ತಗೋಬೇಕು, ಎಡಗಡೆ ಪಕ್ಕದ ಮೂಗಲ್ಲೇ ಬಿಡಬೇಕು. ಆ ಬಿಟ್ಟು ಮೂಗಲ್ಲೇ ತಿರುಗಿ ತಗೋಬೇಕು, ಈ ಮೂಗಲ್ ಮಾಡಿದಾರ. ಈ ತರ ನೀವು 5 ನಿಮಿಷ ಮಾಡಿದ್ರೆ 108 ಕಾಯಿಲೆ ಬರುತ್ತೆ. ಈ ಪ್ರಾಣಾಯಾಮದಲ್ಲಿ ಅಷ್ಟು ಬೆನಿಫಿಟ್ ಇದೆ. 5 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ 108 ಕಾಯಿಲೆ ಬರಲ್ಲ.
ಯೋಗದಲ್ಲಿರೋ ಬೆನಿಫಿಟ್ ನಾವು ಒತ್ತಿಗೆರೋರು ನಮ್ಮ ಕೆಲಸ ಈಗ ನಮಗೂ 66 ಇಯರ್ಸ್ ಆಗಿದೆ, ಅವ್ರಿಗೂ 70 ಮೇನ್ ಆಗಿದೆ, ಅವ್ರಿಗೂ 60 ಆಗ್ತಾ ಇದೆ. ನಾವೆಲ್ಲ ಇನ್ನೂ ಒಂದು ಮಾತ್ರೆ ಇಲ್ಲ ಅಂದ್ರೆ ನೋಡ್ತೀರಾ, ಒಂದು ಮಾತ್ರೆ, ಒಂದು BP ಇಲ್ಲ, ಶುಗರ್ ಇಲ್ಲ, ಥೈರಾಯ್ಡ್ ಇಲ್ಲ, ನಮ್ಗೆ ಏನು ಕಾಯಿಲೆನೂ ಇಲ್ಲ. ಯಾಕೆ ಗೊತ್ತಾ? ನಾವು ಯೋಗದಲ್ಲಿ ಅಳವಡಿಸ್ತೀವಿ. 8 ವರ್ಷದ ಮಗುವಿಂದ 80 ವರ್ಷದ ಹುಡುಗರು ನಮ್ಮ ಕೆಲಸ ನಾವೇ ಮಾಡ್ತೀವಿ. ಅದು ಯೋಗ. ಆರಂಭಿಕರಿಗಾಗಿ ನೀವು ಎಂಥ ಯೋಗಾಸನಗಳನ್ನು ಹೇಳ್ಕೊಡ್ತೀರಾ ಮ್ಯಾಮ್? ಸರಳೀಕೃತ ದೇಹಾಭ್ಯಾಸ, ಸಿಂಪ್ಲಿಫೈಡ್ ಎಕ್ಸಸೈಸ್. ಕೈ ಯೋಗದಲ್ಲಿದೆ, ನಮ್ಮದು ಗುರು ವೇದಾಂತ ಮಹರ್ಷಿ ಅಂತ ಚೆನ್ನೈ ಗೂಢವಾಚನೆಯಲ್ಲಿದೆ ಅವ್ರದ್ದು. ಮತ್ತು ಆಲಿಯಾರ್ ಪೊಲ್ಲಾಚಿ ಹತ್ರ ಅವ್ರದ್ದು ಒಂದು ದೊಡ್ಡ ಆಶ್ರಮ ಇದೆ. ಅಲ್ಲಿಂದ ಕರ್ನಾಟಕಕ್ಕೆ ನಮಗೆ ಪ್ರಕಾಶ್ ನಗರದಿಂದ ತಗೊಂಬಂದಿದ್ದಾರೆ ಕೈ ಯೋಗದಲ್ಲಿ. ಇಲ್ಲಿ ಆನೇಕಲ್ ಅರಿವಿನ ಶ್ರೀ ಮಂದಿರ ಅಂತ ಇದೆ. ನೀವು ಯಾವಾಗ ಬೇಕಾದರೂ ಕೂಡ ಅದು .com ನೀವು ವೇದಾದ್ರ್ಯಂ ಅಂತ ಹೊಡೆದ್ರೆ ನಿಮಗೆ ಎಕ್ಸಸೈಸ್ ಎಲ್ಲ ಬರುತ್ತೆ. ನೀವು ಎಲ್ಲರೂ ಕಲಿಬೇಕು ಅಂತಂದ್ರೆ ನಾವು ಇಲ್ಲೇ ಬಂದು ನಿಮ್ಗೆ ಹೇಳ್ತೀವಿ. ನಮಗೆ ಒಂದು ½ an hour ಪರ್ಮಿಷನ್ ಆ ಥರ ಕೊಟ್ಟರೆ ಎಕ್ಸಸೈಸ್ ಇದೆ. ಧ್ಯಾನದಿಂದ ತುಂಬಾ ಬೆನಿಫಿಟ್ ಇದೆ. ನಮ್ಗೆ ಈ ಒಂದು ಒತ್ತಡಕ್ಕೆ ಧ್ಯಾನ ತುಂಬ ಸಹಕಾರಿಯಾಗುತ್ತೆ. ಯೋಗ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗಿದೆ ಮ್ಯಾಮ್? 100% ನಮ್ಮ ಜೀವನನೇ ಯೋಗ, ಇಲ್ಲ ಅಂದಿದ್ರೆ. ಯಾಕಂದ್ರೆ ಇಲ್ಲಿ ಯೋಗ ಅಂದಿದ ತಕ್ಷಣ ನಿಮಗೆ ಬರೋದು ಆಧ್ಯಾತ್ಮಿಕ ಅರಿವು. ಆಧ್ಯಾತ್ಮಿಕ ಅರಿವನ್ನು ಬೆಳೆಸ್ಕೋತೀವಿ. ಆಧ್ಯಾತ್ಮಿಕ ಅಂದ್ರೆ ಏನು? ಆತ್ಮದ ಬಗ್ಗೆ ತಿಳುವಳಿಕೆ. ಇಷ್ಟು ದಿವಸ ನಾವು ಬೇರೆಯವರು ಏನು ಮಾಡ್ತಾರೆ, ಅವ್ರು ಹೆಂಗಿದ್ದಾರೋ ಇವ್ರು ಹೆಂಗಿದ್ದಾರೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಇಲ್ಲಿ ಆತ್ಮದ ಬಗ್ಗೆ, ತಮ್ಮ ಬಗ್ಗೆ ನಾವು ಅರಿಯೋದಕ್ಕೆ ಯೋಗ ಬಹಳ ಮುಖ್ಯ ಆಗುತ್ತೆ. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ತನ್ನನ್ನು ತಾನು ಯಾವಾಗ ಅರಿತಾನೋ ಅವಾಗಲೇ ಮನುಷ್ಯ ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮನನ್ನು ಅರಿಯೋದು ಅನ್ಬಿಟ್ಟು ಆತ್ಮನನ್ನು ಅರಿಯೋದಕ್ಕೇನೆ ಯೋಗ ಬಹಳ ಸಹಾಯಕ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ತನ್ನನ್ನು ತಾನು ಅರಿಯೋದು ಅಂದರೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು? ಹೇಳಿ ಎದ್ದೇಳಿ ಜಾಗೃತರಾಗಿ ಅಂತಂದ್ರು. ಏನಂಗಂದ್ರೆ ಹೇಳಿ ಎದ್ದೇಳಿ ಜಾಗೃತರಾಗಿ ಅಂತ ಅಂದರೆ ನಾವೇನು ಮಾಡಿಬಿಟ್ಟಿದ್ದೀವಿ, ಇಷ್ಟು ದಿವಸ ನಮ್ಮ ಅರಿವನ್ನು ಸುಪ್ತಾವಸ್ಥೆಯಲ್ಲಿ ಇಟ್ಬಿಟ್ಟಿದ್ದೀವಿ, ಅಂದರೆ ಮುಚ್ಚಿಟ್ಬಿಟ್ಟಿದ್ದೀವಿ. ನಮ್ಮ ಒಳಗಡೆ ಅಪಾರವಾದ ಅರಿವಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಅಷ್ಟು ಶಕ್ತಿ ಇದೆ. ಅದನ್ನೆಲ್ಲ ಏನು ಮಾಡಿಬಿಟ್ಟಿದ್ದೀವಿ, ಮುಚ್ಚಿಟ್ಬಿಟ್ಟಿದ್ದೀವಿ. ಹೇಳಿ ಎದ್ದೇಳಿ ಜಾಗೃತರಾಗಿ ನಿಮ್ಮ ಅರಿವನ್ನು ಎಚ್ಚರಗೊಳಿಸಿ. ನಾವೇನಕ್ಕೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ, ಮಾನವನಾಗಿ ಏನಕ್ಕೆ ಹುಟ್ಟಿದ್ದೀವಿ, ಮಾನವ ಜನ್ಮದ ಉದ್ದೇಶ ಏನು ಅಲ್ವಾ? ಅದರಿಂದ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಒಂದು ಮಾನವ ಜನ್ಮ ಬಂದಿದೆ. ಸುಮ್ಮನೆ ಅಲ್ಲ ಮಾನವ ಜನ್ಮ ದೊಡ್ಡದು. ಇದು ಹಾಳು ಮಾಡಬೇಡಿರೋ ಉಚ್ಚಪ್ಪಗಳಿರ ಅಂತ ಪುರಂದರದಾಸರು ಹಾಡಿದಾರಲ್ಲ, ಅದರಿಂದ ಮಾನವ ಜನ್ಮ ಅಷ್ಟು ದೊಡ್ಡದು. ಮತ್ತು ಇಲ್ಲಿ ನಾವು ನಿಮ್ಗೆ ಮುಖ್ಯವಾಗಿ ದೈವ ಅಂದರೆ ಏನು, ನಾನು ಏನಕ್ಕೆ ಬಂದೆ, ಮನುಷ್ಯನ ಒಂದು ಪರಿಪೂರ್ಣತೆ ಹೆಂಗೆ ಪಡಿಬೋದು ಅಲ್ವಾ? ಇಲ್ಲಾಂದರೆ ಏನಕ್ಕೆ ಸಮ ಆಗ್ಬಿಡ್ತೀವಿ, ಪ್ರಾಣಿಗಳಿಗೆ ಸಮ ಆಗ್ಬಿಡ್ತೀವಿ ಅಲ್ವಾ? ಮಾನವನ ಜನ್ಮದ ಉದ್ದೇಶನ ಅರಿಬೋದು ಯೋಗದಲ್ಲಿ ನಿಮಗೆ ಪ್ರತಿಯೊಂದ್ರ. ಮತ್ತು ಸಮಾಜದಲ್ಲಿ ನಾವು ಹೆಂಗೆ ಒಬ್ಬರಿಗೆ ನೋವು ಕೊಡದೆ ಜೀವನ ಮಾಡ್ಬೋದು ಅನ್ನೋದಕ್ಕೆ ಯೋಗ ತುಂಬಾ ಸಹಾಯಕ. ಯೋಗ ನಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೇಗೆ ಉಪಯೋಗವಾಗುತ್ತದೆ? ನಾವು ಯೋಗ ಮೆಡಿಟೇಷನ್ ಎರಡೂ ಮಾಡೋಬೇಕು. ಯೋಗ ಒಂದೇ ಮಾಡಿದ್ರೆ ನಮಗೆ ದೇಹ ಮಾತ್ರ ಆರೋಗ್ಯವಾಗಿರುತ್ತೆ, ಮೈಂಡ್ ಆರೋಗ್ಯವಾಗಿರಲ್ಲ. ಈ ಮೆಡಿಟೇಷನ್ನು ಅಂತ 10 ನಿಮಿಷ ಮಾಡಿದ್ರೆ ಅದು ಮೈಂಡು ಮನಸ್ಸು ಆರೋಗ್ಯವಾಗಿರುತ್ತೆ. ಎರಡೂ ಆರೋಗ್ಯವಾಗಿರ್ಬೇಕಂದ್ರೆ ನಾವು ಮನಸ್ಸು ದೇಹ ಎರಡೂ ಆರೋಗ್ಯವಾಗಿರುತ್ತೆ. ದೇಹಾಭ್ಯಾಸನೂ ಮಾಡಬೇಕು, ಮೆಡಿಟೇಷನ್ನು ಎರಡೂ ಮಾಡಬೇಕು. ಎರಡೂ ಮಾಡಿದ್ರೆ ನಮ್ಗೆ ಎರಡು. ಈಗ ನಾವು ಏನೇ ಕಲಿಬೇಕಾದ್ರೂ ನಾವು ಕಲಿಯೋಕ್ಕಾಗಲ್ಲ, ಒಬ್ಬರು ಗುರು ಬೇಕಲ್ವಾ? ಗುರುನ ಗುಲಾಮನಾಗುವುದಕ್ಕೆ ಸಿಗದಣ್ಣ ಮುಗುತಿ ಅಂತ ಆವಾಗಲೇ ಸರ್ವಜ್ಞರು ಹೇಳಿದ್ದಾರೆ. ಅದೇ ರೀತಿ ನಾವು ಒಬ್ಬರು ಗುರು ಇದ್ರೇ ಗುರಿ ಮುಟ್ಟಕ್ಕಾಗೋದು. ಇವಾಗ ನೀವು ಸ್ಕೂಲ್ ಕಲಿಬೇಕಾದ್ರೆ ಯಾರು ಬೇಕು ನಿಮಗೆ? ಗುರು ಬೇಕಲ್ವಾ? ಅದಕ್ಕೇನೆ ನಾವು ಏನು ಕಲಿಬೇಕಾದ್ರೂ ನೀವು ಕಲಿಯೋಕ್ಕಾಗಲ್ಲ. ಏನೇ ಯೋಗ ಕಲೀಲಿ, ಇನ್ನೊಂದು ಕಲೀಲಿ, ನೀವೇನೇ ಮೆಡಿಟೇಷನ್ ಮಾಡಬೇಕು, ಏನೇ ಮಾಡಬೇಕು, ನಾವು ಕೂಡ ಒಂದು ಗುರುಗಳ ಹತ್ರ ಕಲ್ತಿರೋದೆ. ನೀವು ಕಲಿಬೇಕಾದ್ರೂ ಒಬ್ಬರು ಗುರು ಬೇಕಲ್ವಾ? ಆ ಗುರುಗಳನ್ನ ನೀವು ಆಯ್ಕೆ ಮಾಡಿಕೊಂಡು 1 ತಿಂಗಳಿಗೊಂದ್ಸಾರಿ, ವಾರಕ್ಕೊಂದ್ಸಾರಿ ಆ ಥರ ಯೋಗ ಮೆಡಿಟೇಷನ್ನು ಮಾಡಿಕೊಂಡ್ರೆ ನಿಮಗೆ ಮಾನಸಿಕ ಒತ್ತಡನೂ ಕಡಿಮೆ ಆಗುತ್ತೆ, ದೇಹ ಆರೋಗ್ಯವಾಗೂ ಇರುತ್ತೆ. ಮ್ಯಾಮ್, ಯೋಗ ಬರೀ ವ್ಯಾಯಾಮನ ಅಥವಾ ಮನಸ್ಸಿಗೂ ಸಂಬಂಧಪಟ್ಟಿದೆಯಾ? ಮುಖ್ಯವಾಗಿ ಮನಸ್ಸಿಗೇನೆ ಧ್ಯಾನ. ಯಾಕಂತಂದ್ರೆ ಇವಾಗ ನೋಡಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಹೌದಲ್ಲಮ್ಮ? ಇವಾಗ ನಾವು ಭಗವದ್ಗೀತೆ ಏನಕ್ಕೆ ಓದ್ತೀವಿ, ಭಾಗವತ ಏನಕ್ಕೆ ಓದ್ತೀವಿ? ಒಂದು ನಮಗೆ ಶಾಂತಿ ನೆಮ್ಮದಿ ಬರೋದಕ್ಕೆ, ಹೌದಲ್ವಾ? ಇವಾಗೆಲ್ಲ ನಮಗೆ ಒತ್ತಡದ ಜೀವನ, ಕೆಲಸಗಳು ಜಾಸ್ತಿ, ಆ ಥರ ಕುತ್ಕೊಂಡು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ, ಟೈಮ್ ಇರಲ್ಲ, ನವಗ್ರಹಗಳು ಸುತ್ತಕ್ಕಾಗಲ್ಲ,
ಭಗವದ್ಗೀತೆ ಇಟ್ಕೊಂಡು ಪುಸ್ತಕ ಓದೋಕ್ಕಾಗಲ್ಲ. ಇವಾಗ ನಾವು ಒಂದು 10 ನಿಮಿಷ ಧ್ಯಾನ ಮಾಡಿದ್ವಿ. ಇವಾಗೆಲ್ಲ ಏರೋಪ್ಲೇನುಗ, ಅವಾಗೆಲ್ಲ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು, ಎತ್ತಿನ ಬಂಡಿ ಆ ಥರ ಇತ್ತು. ಇವಾಗ ಏರೋಪ್ಲೇನ್ ಅಲ್ವಾ, ಫ್ಲೈಟಲ್ಲಿ ನಮಗೆ ಅರ್ಧ ಅವರಲ್ಲಿ ನಿಮ್ಗೆ ಡೆಲ್ಲಿಗೆ ಹೋಗ್ಬಿಡ್ಬೋದು ಅಲ್ವಾ. ಅದೇ ಥರನೇ ಇವಾಗ ಮೆಡಿಟೇಷನಿಂದ ಅಷ್ಟು ಪವರ್ ಬರುತ್ತೆ ನಿಮಗೆ, ಅಷ್ಟು ಪವರ್ ನಿಮಗೆ ಬಂದ್ಬಿಡುತ್ತೆ. ಮತ್ತು ಮುಖ್ಯವಾಗಿ ಸದಾಚಾರ ಜೀವನ, ಧ್ಯಾನದಿಂದ ನಿಮಗೆ ಸದಾಚಾರ ಜೀವನ ಬರುತ್ತೆ, ಧಾರ್ಮಿಕ ಜೀವನ ಬರುತ್ತೆ. ಯಾವಾಗ ನಾವು ಧರ್ಮವೇ ಧರ್ಮ ರಕ್ಷೋ ರಕ್ಷತಿ, ಧರ್ಮದಿಂದ ಜೀವನ ಮಾಡಿದಾಗ ನಮ್ಗೇನಾಗುತ್ತೆ, ದೈವ ನಮ್ಮ ಜೊತೆಗಿದ್ದು ಯಾವಾಗೂ ಕಾಪಾಡುತ್ತೆ. ಹೌದಲ್ವಾ? ಇದನ್ನೇ ಅಲ್ವಾ ಸುಖಕ್ಕಿಂತ ಧರ್ಮವೇ ಲೇಸು ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ. ನಮ್ಮ ಮನಸ್ಸನ್ನು ಆ ಥರ ಧ್ಯಾನದಲ್ಲಿ ಇಟ್ಟಾಗ ನಮ್ಗೇನಾಗುತ್ತೆ, ದೈವ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡ್ತಾರೆ. ಮ್ಯಾಮ್, ಯೋಗದಲ್ಲಿರೋ ಪ್ರಕಾರಗಳೇನು ಮ್ಯಾಮ್? ಯೋಗದಲ್ಲಿ ಪ್ರಕಾರಗಳು ತುಂಬ ಇದೆ. ಇದರಲ್ಲಿ ನಮಗೆ ಪತಂಜಲಿ ಯೋಗದಲ್ಲಿ 8 ಅಧ್ಯಾಯಗಳಿದೆ. ಇಲ್ಲಿ ನಮಗೆ ಸ್ಕೈ ಯೋಗದಲ್ಲಿ ಸರಳೀಕೃತ ಕುಂಡಲಿನಿ ಯೋಗ ಅಂತ ಇದೆ. ಅದರಲ್ಲಿ ನಿಮಗೆ ಒಂದು 20 ನಿಮಿಷ ಧ್ಯಾನ ಇರುತ್ತೆ. ಮೂರು ಸಬ್ಜೆಕ್ಟಲ್ಲಿ ನಿಮಗೆ ಥಿಯರಿ ಕೊಡ್ತಾರೆ ನಿಮಗೆ. ಅದರಲ್ಲಿ ನಿಮಗೆ ಇಂಟ್ರಾಸ್ಪೆಕ್ಷನ್ ಕೋರ್ಸ್ ಅಂತ ಇರುತ್ತೆ. ಅದೆಲ್ಲ ನೀವು ಬೇಕಾದ್ರೆ ಅಟೆಂಡ್ ಮಾಡಿ. ಯಾಕಂದರೆ ಇವಾಗ ನಾವು ಮುಂದೆ ಇವಾಗ ಮುಖ್ಯವಾಗಿ ಒಳ್ಳೆ ಮಕ್ಕಳು ಜನ ಆಗಬೇಕು. ಹೌದಲ್ವಾ? ಪ್ರಪಂಚಕ್ಕೆ ನಾವಿನ್ನೇನು ಹೆಣ್ಮಕ್ಳು ಒಂದು ಕೊಡುಗೆ, ಅದು ಒಂದು ದೇವರು ಕೊಟ್ಟಂಥ ಒಂದು ವರ. ಹೌದಲ್ಲ? ಹೆಣ್ಮಕ್ಳಿಗೆ ಆ ಥರ ಒಂದು ಮಗುವಿಗೆ ಒಂದು ಜನ್ಮ ಕೊಡಬೇಕು ಅಂತಂದರೆ, ಆ ಮಗು ಆಗಿನ ಕಾಲದಲ್ಲಿ ಒಂದು ಮಗುಗೆ ಒಂದು ಜನ್ಮ ಕೊಡ್ಬೇಕಾದ್ರೆ ತಪಸ್ ಮಾಡ್ತಾ ಇದ್ರು. ಹೌದಲ್ವಾ? ಅದಕ್ಕೋಸ್ಕರನೇ ಬಸವಣ್ಣವರು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಎಲ್ಲ ಮಹನೀಯರು ಕೂಡ ಹುಟ್ಟಿರೋದು ನಮ್ಮಂಥ ತಾಯಿ ಹೊಟ್ಟೆಯಲ್ಲೇ ಅಲ್ವಾ. ಅವರೆಲ್ಲ ಅಷ್ಟು ಮಹನೀಯರಾದರು. ಮತ್ತು ನಮ್ಮ ಮಕ್ಕಳೆಲ್ಲ ಯಾಕೆ ಆಗಲಿಲ್ಲ? ಅವರು ಒಂದು ಧಾರ್ಮಿಕ ಜೀವನ ನಡೆಸ್ತಾ ಇದ್ರು. ಹೌದಲ್ವಾ? ಧಾರ್ಮಿಕ ಜೀವನದಿಂದ ಒಳ್ಳೆ ಮಕ್ಕಳು ಹುಡ್ತಾ ಇದ್ರು. ಅದಕ್ಕೋಸ್ಕರ ನಮ್ಮ ಗುರುಗಳು ಹೇಳ್ತಾರೆ, ಯಾವಾಗ ನೀವು ಒಂದು 14 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು ಈ ಆಧ್ಯಾತ್ಮಿಕ ಅರಿವು ಪಡ್ಕೊಂಬಿಟ್ರೆ ತಪ್ಪ್ಯಾವುದು ಸರಿ ಯಾವುದು ಅಂತ ಇವಾಗೇ ಗೊತ್ತಾಗ್ಬಿಡುತ್ತೆ. ನಾವು ತಪ್ಪೆಲ್ಲ ಮಾಡಿ ಆಮೇಲೆ ಸರಿ ಮಾಡ್ಕೊಳ್ಳೋಣ ಅನ್ನೋದಕ್ಕಿಂತ ತಪ್ಪೇ ಮಾಡದೇ ಇರೋದು ಎಷ್ಟು ಒಳ್ಳೇದಲ್ವಾ? ಹೌದು, ಯಾವ್ದು ಸುಳ್ಳು ಹೇಳ್ಬಾರ್ದು. ಇವಾಗ ಮುಖ್ಯವಾಗಿ ಧ್ಯಾನದಲ್ಲಿ ನಮಗೆ 6 ಅರಿಷಡ್ ವರ್ಗಗಳ ನಿಯಂತ್ರಣ ಆಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಅರಿಷಡ್ ವರ್ಗಗಳ ನಿಯಂತ್ರಣ ಆಗುತ್ತೆ. ಅವಾಗ ನಮ್ಮ ಮನಸ್ಸನ್ನು ಏನು ಮಾಡ್ತೀವಿ, ನಿಷ್ಕಲ್ಮಶವಾದ ಮನಸ್ಸನ್ನು ಮಾಡ್ಕೋತೀವಿ. ಅವಾಗ ಒಂದು ಹುಟ್ಟೋ ಮಗು ಹೆಂಗ್ ಹುಟ್ಟುತ್ತೆ, ಪ್ಯೂರ್ ಆಗಿ ಹುಟ್ಟುತ್ತೆ. ಹೌದಲ್ಲಮ್ಮ? ಇವಾಗ ನೋಡಿ, ಚಿಕ್ಕ ಮಕ್ಕಳೇ ಕೊಲೆ ಅಪರಾಧಿಗಳಾಗಿ ಎಷ್ಟೊಂದು ಒತ್ತಡಕ್ಕೆ ಒಳಗಾಗಿ ಮಕ್ಕಳು ಏನಾಗ್ತಾರೆ, ಕೆಟ್ಟ ಮಕ್ಕಳಾಗಿ ಹುಟ್ಟೋ ಅವಕಾಶ ಇದರಲ್ಲಿ ನಿಮ್ಗಿರಲ್ಲ. ಮುಖ್ಯವಾಗಿ ಆಧ್ಯಾತ್ಮಿಕದಲ್ಲಿ ಒಳ್ಳೆ ಮಕ್ಕಳು, ಒಂದು ತಂದೆ ತಾಯಿ ಯಾವ ಥರ ಇರುತ್ತೋ ಅವರ ಅರಿವು, ಅವರ ಆರೋಗ್ಯನೇ ಒಂದು ಮಗುವಿಗೆ ಮುಖ್ಯವಾಗಿ ಕಾರಣ. ಹೌದಲ್ವಾ? ಇವಾಗ ಎಷ್ಟೋ ಕಾಯಿಲೆಗಳು ಇದ್ಬಿಟ್ಟು ಅಪ್ಪಗೆ ಅಮ್ಮಗೆ ನನಗೆ ಒಳ್ಳೆ ಮಗು, ಆರೋಗ್ಯವಾಗಿ ಮಗು ಬೇಕಂದ್ರೆ ಸಿಗೋಕ್ಕಾಗತ್ತಾ? ಆಗಲ್ಲ. ನಿಮ್ಮಂಥ ಮಕ್ಕಳು ಇವಾಗ ಒಳ್ಳೆ ಆರೋಗ್ಯವಂತ ಮಗುಗೆ ಜನ್ಮ ಕೊಡಬೇಕು ಅಂತಂದರೆ ಫಸ್ಟ್ ನಮ್ಮ ಆರೋಗ್ಯ ಹೆಂಗಿರ್ಬೇಕು, ಕರೆಕ್ಟಾಗಿ. ಹೌದಲ್ವಾ? ಇವಾಗ ಫಸ್ಟ್ ನನ್ನ ಮಗುಗೆ ಸುಳ್ಳು ಹೇಳ್ಬೇಡಮ್ಮ ಅಂತ ಹೇಳೋದಕ್ಕೆ ಯಾರು ಫಸ್ಟ್ ಸುಳ್ಳು ಹೇಳ್ಬಾರ್ದು? ಅಪ್ಪ ಅಮ್ಮ ಸುಳ್ಳು ಹೇಳ್ಬಾರ್ದು. ಹೌದಲ್ಲ? ನಾವು ಪ್ಯೂರ್ ಆಗಿದ್ರೆ ಮಕ್ಕಳು ಕೂಡ ಪ್ಯೂರ್ ಆಗಿ. ಪ್ರಾಣಾಯಾಮ ಮಾಡುವುದರಿಂದ ಉಪಯೋಗವೇನು? ಪ್ರಾಣಾಯಾಮ ಆಗೋದ್ರಲ್ಲಿ ನಮಗೆ ಶ್ವಾಸಕೋಶದ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಮೂಗಿನ ತೊಂದರೆಗಳು, ಯಾವಾಗೂ ಮೂಗಲ್ಲಿ ಸೋರ್ತಾ ಇರೋದು, ಡಸ್ಟ್ ಅಲರ್ಜಿ ಇದೆಲ್ಲ ಬರಲ್ಲ. ಮತ್ತು ಮನಸ್ಸು ಧ್ಯಾನ ಮಾಡೋಕ್ಕೆ ಏಕಾಗ್ರತೆ ಬರುತ್ತೆ ಪ್ರಾಣಾಯಾಮದಿಂದ. ಮನಸ್ಸು ಇವಾಗ ಕುತ್ಕೊಂಡಿದ್ದ ತಕ್ಷಣ ನಮ್ಗೆ ಎಷ್ಟು ಯೋಚನೆಗಳು ಬರುತ್ತೆ ಅಲ್ವಾ, ಅದೆಲ್ಲ ಹೋಗ್ಬೇಕು ಅಂದರೆ ಪ್ರಾಣಾಯಾಮ ಮಾಡಿದ್ರೆ ಮಾತ್ರನೇ ಧ್ಯಾನಕ್ಕೆ ಸಹಾಯಕ ಆಗುತ್ತೆ. ಫಸ್ಟ್ ಪ್ರಾಣಾಯಾಮ ಮಾಡಿನೇ ಧ್ಯಾನ ಸ್ಟಾರ್ಟ್ ಮಾಡಿ. ಯಾವುದು ಮಾಡಿದ್ರು ಉಸಿರಾಟದ ಅಭ್ಯಾಸ ಮಾಡಿನೇ ನೀವು ಧ್ಯಾನ ಸ್ಟಾರ್ಟ್ ಮಾಡಿ. ಯೋಗ ದಿನವೊಂದು ನೀವು ನಮಗೆ ಎಂತಹ ಸೂಚನೆಗಳನ್ನು ಕೊಡ್ತೀರಾ ಮ್ಯಾಮ್? ಇಷ್ಟು ದಿವಸ ಆದರೂ ಮಾಡಿಲ್ಲ, ಇನ್ಮೇಲಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಬ್ಬೊಬ್ರು ಕೂಡ ನಿಮ್ಮ ಜೀವನನ ಚೆನ್ನಾಗಿ ಅಭಿವೃದ್ಧಿ. ಯಾಕಂದರೆ ಇವಾಗ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು, ನಮಗೆ ಸುಖ ಬೇಕು ಅಲ್ವಾ, ಸಂತೋಷ ಬೇಕು, ಯಾವಾಗೂ ನಗ್ನಗ್ತಾ ಇರಬೇಕು. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಕಷ್ಟ ಬರಲಿ ಸುಖ ಬರಲಿ ಮನುಷ್ಯ ಹೆಂಗಿರಬೇಕು, ಯಾವಾಗೂ ಪ್ರಜ್ಞಾನಲ್ಲಿರಬೇಕು, ಒಂದೇ ಸಮ ಇರಬೇಕು. ಹೌದಲ್ಲಮ್ಮ? ಕಷ್ಟ ಬಂದಿದ ತಕ್ಷಣ ಫುಲ್ಲು ಕುಗ್ಗೋಗ್ಬಿಡೋದು, ಡಿಪ್ರೆಷನ್ಗೆ ಹೋಗ್ಬಿಡೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಎಲ್ಲ ಇದೆಯಲ್ಲ, ನೋಡಿದ್ದೀವಲ್ಲ ನಾವು. ಆ ಥರ ಆಗ್ಬಿಡ್ಬಾರ್ದು. ಸುಖ ಬಂದಿದ ತಕ್ಷಣ ಫುಲ್ಲು ಹಿಗ್ಬಿಡೋದು, ನನಗೆ ಸುಖ ಬಂದ್ಬಿಡ್ತು. ಎರಡನ್ನ ಸಮಾನವಾಗಿ ತಗೊಳ್ಳೋದಕ್ಕೆ ಯೋಗ ಸಹಾಯಕ. ಅವಾಗ ಸುಖ ಬಂದಾಗ ಹಿಗ್ಗಲ್ಲ, ದುಃಖ ಬಂದಾಗ ಕುಗ್ಗಲ್ಲ. ಅದರ ಸಮಸ್ಯೆ ಏನು ಅಂತ ಕಂಡುಕೊಂಡು ನಾವು ಜೀವನದಲ್ಲಿ ಸಾಗೋದಕ್ಕೆ, ಸಂತೋಷವಾಗಿ ಮತ್ತು ಸಮಸ್ಯೆಗಳನ್ನ ಎದುರಿಸೋದಕ್ಕೆ. ಅದಕ್ಕೋಸ್ಕರನೇ ಧ್ಯಾನದಿಂದ ನಮ್ಗೆ ಏನು ಬರುತ್ತೆ ಅಂದರೆ ಸೂಕ್ಷ್ಮ ಗ್ರಹಿಕೆ ಬರುತ್ತೆ. ಅಂದರೆ ಮಿಸ್ ಮೇಡಮ್ ಹೇಳಿದ್ರಲ್ಲ, ಏಕಾಗ್ರತೆ ಬರುತ್ತೆ, ಹೊಂದಾಣಿಕೆ ಸ್ವಭಾವ ಬರುತ್ತೆ.
ಮತ್ತು ಸೃಜನಶೀಲತೆ, ನಾನು ಹೇಳಿದ್ನಲ್ಲ ಸದಾಚಾರ ಜೀವನ ಬರುತ್ತೆ, ಮತ್ತು ಅಂಗೀಕಾರ ಸ್ವಭಾವ. ಹೌದಪ್ಪ, ಇವರು ನಮ್ಮ ಫ್ರೆಂಡೇ, ಇವಳು ಚೆನ್ನಾಗಿ ತೆಗಿಲಿ ಮಾರ್ಕ್ಸು, ನಾನು ಒಬ್ಬಳೇ 95, ನನಗೊಬ್ಳಿಗೆ ಅಲ್ಲ, ಇವಳು ನನ್ನ ಫುಲ್ ಫ್ರೆಂಡ್. ನನಗೆ ಅಂದರೆ ಕುಟುಂಬ ನಾವೆಲ್ಲರೂ ಪ್ರಪಂಚದಲ್ಲಿರೋ ಎಲ್ಲರೂ ನಮ್ಮವರೇ, ನಮ್ಮ ಅಣ್ಣ ತಮ್ಮಂದಿರೇ, ನಮ್ಮ ಅಕ್ಕ ತಂಗಿಯರೇ, ನನಗೂ 95 ಬಂದ್ರೂ ಪರವಾಗಿಲ್ಲ, ಫಸ್ಟ್ ನನ್ನ ಫ್ರೆಂಡಿಗೆ ಬರಬೇಕು ಅನ್ನೋ ಭಾವನೆ ನಮ್ಗೆ ಬರುತ್ತಾ? ಫಸ್ಟೇ ಬರುತ್ತಾ ಇಲ್ಲ ಯಾರಿಗಾದ್ರೂ? ಅಲ್ವಾ? ಫಸ್ಟ್ ನಾವೇನು ಅನ್ಕೋತೀವಿ, ನನ್ನ ಫ್ರೆಂಡ್ಗಿಂತ ಫಸ್ಟ್ ನಾನು ತೆಗಿಬೇಕು ಅನ್ನೋದು ಬರುತ್ತಲ್ಲ. ಇಲ್ಲಿ ಏನಪ್ಪ ಅಂದರೆ ಯೋಗದಲ್ಲಿ ನಮಗೆ ಫಸ್ಟ್ ಬೇರೆಯವರು, ಯಾವಾಗ ನಾವು ಬೇರೆಯವ್ರು ಚೆನ್ನಾಗಿರಲಿ ಅಂತೀವೋ ಆವಾಗ ನಮಗೆ ನಾವು ಚೆನ್ನಾಗಾಗೋದಕ್ಕೆ ಸಾಧ್ಯ. ಇದು ಯೋಗದಲ್ಲಿ ತುಂಬಾ ಬೆನಿಫಿಟ್. ಡಿಪ್ರೆಷನ್ ಇರೋವಾಗ ಯಾವ ಥರ ಯೋಗ ಮಾಡ್ಬೋದು ಮ್ಯಾಮ್? ಡಿಪ್ರೆಷನ್ಗೆ ಯೋಗದ ಸ್ಟಾರ್ಟ್ ಮಾಡಿಬಿಟ್ರೆ ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಅಲ್ಲಿ ಹೋಗಬೇಕಾಗೋ ಅವಶ್ಯಕತೆನೇ ಬೇಡ, ಯಾವ ಮಕ್ಳಿಗೂ ಬೇಡ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೈ ಲಾಕ್ ಮಾಡ್ಕೊಂಡು ಕೂತ್ಕೋಬೇಕು. ಆ ಥರ ಮಾಡಿದ್ರೆ ನೀವು ಡಿಪ್ರೆಷನ್ಗೆ ಹೋಗಿದ್ರು ಡಿಪ್ರೆಷನಿಂದ ಆಚೆಗೂ ಬಂದ್ಬಿಡ್ತೀರಾ. ಆ ಡಿಪ್ರೆಷನ್ ಅನ್ನೋದೇ ಗೊತ್ತಾಗಲ್ಲ ನಿಮಗೆ. ಏನು ಯಾವುದಕ್ಕೂ ನೋಡಪ್ಪ, ರೋಗವಿಲ್ಲದ ಜೀವನ ನಡೆಸಬೇಕಂದ್ರೆ ನಾವು ಯೋಗ, ಧ್ಯಾನ, ಪ್ರಾಣಾಯಾಮ 3 ಅಳವಡಿಸ್ಕೊಂಡ್ಬಿಟ್ರೆ ರೋಗ ಇಲ್ಲದ ಜೀವನನೂ ನಡೆಸ್ಬೋದು. ಡಿಪ್ರೆಷನ್ನು ಬ್ಯಾಡು ಇದೆ, ಗುಡ್ಡು ಇದೆ. ಗುಡ್ಡು ಇರುತ್ತೆ, ಬ್ಯಾಡು ಇರುತ್ತೆ. ಅದೇ ಬ್ಯಾಡ್ ಡಿಪ್ರೆಷನ್ ಹೋಗಬಾರ್ದು ಅಂದರೆ ನಾವೇನು ಮಾಡಬೇಕು? ಈ ಧ್ಯಾನದಲ್ಲಿ ಅಳವಡಿಸ್ಕೋಬೇಕು. ಒಂದು 5 ನಿಮಿಷ, ಒಂದು ದಿವಸ 5 ನಿಮಿಷ, ಒಂದು ದಿವಸ 10 ನಿಮಿಷ, ನಿಮ್ಗೆ ಎಷ್ಟು ತಾಳ್ಮೆ ಇರುತ್ತೋ. ಕುತ್ಕೊಳ್ಳೋಕ್ಕಾಗಲ್ಲ ನನಗೆ, ಎಲ್ಲೆಲ್ಲ ಹೋಗುತ್ತೆ ಮನಸ್ಸಂದ್ರೆ ಹೋಗ್ಲಿ, ಮನಸ್ಸನ್ನೇನು ಕೇಳಬೇಡಿ, ನೀವು ಮನಸ್ಸು ಮಾತು ಕೇಳಬೇಡಿ, ನಿಮ್ಮ ಮಾತನ್ನು ನೀವು ಕೇಳಿಕೊಂಡು ಅದೆಲ್ಲನ ಹೋಗ್ಲಿ ಅಲ್ದಾಡ್ಕೊಂಡು ಬರಲಿ, ಬಿಟ್ಟುಬಿಡಿ, ಸುಮ್ಮನೆ ಕುತ್ಕೊಂಡ್ಬಿಡಿ. ಡಿಪ್ರೆಷನ್ಗೆ ಹೋದವರು ಅಲ್ಲಿಗೆ ಬಂದುಬಿಡ್ತಾರೆ ಮಾಮೂಲಿ. ಧ್ಯಾನ ಒಂದೇ ಇದಕ್ಕೆ ಮೆಡಿಷನ್. ಮ್ಯಾಮ್, ನಿದ್ದೆ ಬರ್ದಿದ್ರೆ ನಾವು ಎಂಥ ಯೋಗಾಸನಗಳನ್ನ ಮಾಡ್ಬೋದು ಮ್ಯಾಮ್? ನಿದ್ದೆ ಬರಲಿಲ್ಲ ಅಂದರೆ ನೈಟ್ ಏನು ಮಾಡಬೇಕು? ನೀವು ಸುಮ್ಮನೆ ಇನ್ನೊಂದು, ನೀವೇನೇ ಮಾಡಬೇಕಾದ್ರೂ ಆವಾಗಲೇ ಕೇಳಿದ್ರು ಯೋಗದ ಸ್ಥಿತಿಗಳು. ನೀವೇನು ಯೋಗ ಮಾಡಬೇಕಾದ್ರೂ ನೆಲದಲ್ಲಿ ಮಾಡಬಾರ್ದು. ಯಾವ್ದು ಮಾಡಬೇಕಾದ್ರೂ ನೀವು ಈ ಥರ ಚಾಪೇನೋ ಈ ಥರ ಇದು ಮ್ಯಾಟೋ ಹಾಕ್ಕೊಂಡೇ ಯೋಗ ಮಾಡಬೇಕು, ನೆಲದಲ್ಲಿ ಮಾಡಬಾರ್ದು. ಅದೊಂದು ತಿಳ್ಕೊಬೇಕು. ನಿದ್ದೆ ಬರಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಅಂಗಾತ ಮಲಗಿಬಿಡ್ಬೇಕು. ನೈಟಲ್ಲಿ ಸುಮ್ಮನೆ ಅಂಗಾತ ಮಲ್ಕೊಂಡ್ಬಿಟ್ಟು ಶವಾಸನ ಥರ ಮಲ್ಕೊಂಡ್ಬಿಡ್ಬೇಕು. ಸುಮ್ಮನೆ ನಿಮ್ಮ ಪಾಡಿಗೆ ನಿಮ್ಮ ಉಸಿರಾಟನೇ ಗಮನಿಸ್ಕೊತಾ ಇರಬೇಕು. ನೀವು ಯಾವಾಗ ನಿದ್ದೆ ಮಾಡ್ತೀರೋ ನಿಮಗೆ ಗೊತ್ತಾಗಿರಲ್ಲ ಅದು. ಒಂದೊಂದು ಭಾಗ ಯಾವತ್ತಾದ್ರೂ ನಮ್ಮ ದೇಹಕ್ಕೆ ಥ್ಯಾಂಕ್ಸ್ ಹೇಳಿದ್ದೀವ? ನಮ್ಮ ಕಾಲು ಹೊತ್ಕೊಂಡು ತಿರುಗುತ್ತೆ, ಥ್ಯಾಂಕ್ಸ್ ಹೇಳಿದ್ದೀವ? ನಮ್ಮ ಬಾಡಿಯಲ್ಲಿ ಇಷ್ಟು ಕೆಲಸಗಳು ಮಾಡಿದ್ದೇವೆ, ಒಂದು ಥ್ಯಾಂಕ್ಸ್ ಹೇಳಿದ್ದೀವ? ನಮಗೆ ನಾವು ಥ್ಯಾಂಕ್ಸ್ ಹೇಳ್ಕೊಡಿದ್ದೀವಿ. ಬೇರೆಯವ್ರ ಬಗ್ಗೆ ಯೋಚನೆನೇ ಆಗಿದೆ, ನಮ್ಮ ಬಗ್ಗೆ ನಾವು ಇವತ್ತಿಗೂ ಅರಿವಿಲ್ಲ ನಮಗೆ. ಅದಕ್ಕೆ ಏನು ಮಾಡಬೇಕು? ನೀವು ಒಂದೊಂದು ಭಾಗನೇ ನೆನೆಸ್ಕೊಂತ ಅದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಕೊತ ಹೋಗ್ಬೇಕು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಡೆ ಒಂದೊಂದು ಪಾರ್ಟ್ನೇ ನೆನೆಸ್ಕೊಂತ. ಅವಾಗ ನೋಡಿ, ಯಾವಾಗೋ ನಿದ್ದೆ ಮಾಡಿಬಿಟ್ಟಿರ್ತೀರ, ನಿಮ್ಗೆ ಗೊತ್ತೇ ಇರಲ್ಲ ನೀವು ನಿದ್ದೆ ನಾವು ಮಾಡಿದ್ದೀವಿ ಅಂತ. ಅಷ್ಟು ಬೆನಿಫಿಟ್ಟು ಶವಾಸನದಲ್ಲಿದೆ. ಅಂಗಾತ ಅಂದರೆ ದಿಂಬು ಏನೂ ಹಾಕೋಬಾರ್ದು. ಈ ಥರ ಮ್ಯಾಟ್ ಒಂದು ಹಾಕೊಂಡು ಸುಮ್ಮನೆ ಅಂಗಾತ ಫ್ರೀಯಾಗಿ ಬಾಡಿನ ಬಿಟ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಮಲ್ಕೊಂಡ್ಬಿಟ್ರೆ ತುಂಬ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಡಿಪ್ರೆಷನ್ನು ಆಗಲ್ಲ, ನಿಮಗೆ ಟೆನ್ಷನ್ನು ಆಗಲ್ಲ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಐತೆ ಮ್ಯಾಮ್? ಸೂರ್ಯ ನಮಸ್ಕಾರ ಮಾಡಿದ್ರೆ ಇಡೀ ಬಾಡಿಗೆ ಬೆನಿಫಿಟ್ ಅಮ್ಮ. ಅದು ಇದು 12 ಭಂಗಿ ಇರುತ್ತೆ. 12 ಭಂಗಿನೂ ನೀವು ಬೇರೆ ಎಕ್ಸಸೈಸ್ ಏನು ಮಾಡೋದೇ ಬೇಡ, ಬರೀ ಸೂರ್ಯ ನಮಸ್ಕಾರ ಮಾಡಿದ್ರೇ ಸಾಕು. ನಿಮ್ಗೆ ಎಷ್ಟೋ ಬೆನಿಫಿಟ್ ಇದೆ ಅದರಲ್ಲಿ. ಬೇರೆ ಎಕ್ಸಸೈಸ್ಗಳು ಏನು ಬೇಡ. 12 ಸೂರ್ಯ ನಮಸ್ಕಾರನೋ 21 ಸೂರ್ಯ ನಮಸ್ಕಾರ ಡೈಲಿ ಮಾಡಿ, ಒಂದು 10-15 ನಿಮಿಷ ಧ್ಯಾನ ಮಾಡಿ, ಸಾಕಷ್ಟೇ ಸಾಕು, ಇನ್ನೇನು ಬೇರೆ ಬೇಡ. ಏನು ಹೇಳ್ತೀರಾ ಸೂರ್ಯ ನಮಸ್ಕಾರ? ಸೂರ್ಯ ನಮಸ್ಕಾರದಲ್ಲಿ ನಮ್ಗೇನಾಗುತ್ತೆ, ರಕ್ತ, ಉಷ್ಣ, ಗಾಳಿ ಚಲನೆಗಳು ಪೂರ್ತಿ ನಮಗೆ ಸರಾಗವಾಗಿ ನಡೆಯುತ್ತೆ. ಇವಾಗ ಏನಾದರೂ ಒಬ್ರಿಗೆ ನೋವು ಬಂದಿದೆ, ಏನಾಗಲಿ ಇದಾಗಿದೆ, ಗಾಳಿ ತಡೆ ಆಗಿರುತ್ತೆ, ಇಲ್ಲಾಂದರೆ ಬ್ಲಡ್ ಸರ್ಕ್ಯುಲೇಷನ್ ಇವಾಗ ಒಂದು ಹಾರ್ಟ್ ಅಟ್ಯಾಕ್ ಆಗೋದೇನು ಕೇಳಿ, ಆ ಸಣ್ಣ ಪೈಪಲ್ಲಿ ಒಂದೇ ಒಂದು ಡಾಟ್ ಬ್ಲಡ್ ಈ ಕಡೆಯಿಂದ ಈ ಕಡೆ ಹೋಗ್ಬೇಕು, ಸ್ಟಾಪ್ ಆಗಿಬಿಟ್ರೆ ಏನಾಗೋಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು. ಹೌದಲ್ವಾ? ಇವಾಗ ಒಬ್ಬರ ಗಾಡಿಯಿಂದ ಬಿದ್ದರು, ಆಚೆ ಏನು ತಗಲಿರಲ್ಲ, ಒಳಗಡೆ ಏನಾಗಿದೆ, ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳ್ತಾರೆ. ಅದರಿಂದ ಯಾವಾಗೂ ಒಂದು ಮನುಷ್ಯನಿಗೆ ರಕ್ತ, ಉಷ್ಣ, ಗಾಳಿ ಚಲನೆಗಳು ಚೆನ್ನಾಗಿ ನಡೀತಾ ಇದ್ರೆ ಯಾವುದೇ ರೀತಿ ಕಾಯಿಲೆ ಬರಲ್ಲ. ಹೌದಲ್ವಾ? ಈ ಉಷ್ಣನೂ ಅಷ್ಟೇ, ಜಾಸ್ತಿ ಟೆಂಪ್ರೇಚರ್ ಆದರೆ ಏನಾಗುತ್ತೆ, ಜ್ವರ ಬರುತ್ತೆ. ತುಂಬ ಕಮ್ಮಿ ಆಗಿಬಿಟ್ರೆ ಕೋಲ್ಡ್ ಆಗಿಬಿಟ್ಟು ಏನಾಗ್ಬಿಡುತ್ತೆ, ಹುಡುಗನೇ ಇದಾಗ್ಬಿಡ್ತಾರೆ. ಹೌದಲ್ವಾ? ಅದರಿಂದ ಈ 3 ಸರ್ಕ್ಯುಲೇಷನ್ ಚೆನ್ನಾಗಿ ನಡಿಬೇಕಂದ್ರೆ, ಇವಾಗ ನೋಡಿ ಆಗಿನ ಕಾಲದಲ್ಲಿ ಗದ್ದೆಯಲ್ಲಿ ದುಡಿತಾ ಇದ್ರು, ಹೌದಾ, ನೀರು ಸೇದುತ್ತಾ ಇದ್ರು, ರುಬ್ಬುತ್ತಾ ಇದ್ರು, ಎಲ್ಲ ಕಡೆನೂ ಎಲ್ಲ ಸರ್ಕ್ಯುಲೇಷನ್ ಆಗ್ತಾ ಇತ್ತು. ಇವಾಗ ನಮಗೆಲ್ಲ ಏನು ಈಸಿ ಮೆಥಡ್, ವಾಷಿಂಗ್ ಮಿಷಿನ್ ಹಾಕ್ಬಿಡ್ತೀವಿ, ರುಬ್ಬಲ್ಲ, ಏನೂ ಇಲ್ಲಲ್ಲ.
ಕಸ ಗುಡಿಸೋದು ಬಗ್ಗದು ಎಲ್ಲ ಏನೂ ಇಲ್ಲಲ್ಲ. ಅದರಿಂದ ಗುರುಗಳು ಹೇಳ್ತಾರೆ ಒಂದು ½ ಅನ್ ಅವರ್ ನಮ್ಮ ಎಲ್ಲ ಅಂಗಾಂಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್, ಗಾಳಿ, ಉಷ್ಣ 3 ಕರೆಕ್ಟಾಗಿ ನಡೆದ್ಬಿಟ್ರೆ ಕಾಯಿಲೆ ಅನ್ನೋದು ಬರುತ್ತೆ. ಅಷ್ಟೇನಾ? ಇವಾಗ ನೀವು ನಿಮಗೆ ಕಲಿಬೇಕು ಅಂತ ಅಂತಿದ್ರೆ ನಿಮಗೆ ನೋಡಿ, ಸಾಟರ್ಡೆ ಸಂಡೇ ಸ್ಕೂಲ್ ರಜಾ, ಸಾಟರ್ಡೆ ಸಂಡೇ ರಜಾ ಇರುತ್ತಲ್ವ, ಸಾಟರ್ಡೆ ಸಾಯಂಕಾಲ ನಿಮಗೆ ಇಲ್ಲಿ ನಮ್ಮ ಯೋಗ ಕ್ಲಾಸ್ ಇದೆ ಆಯ್ತಾ? ಯೋಗ ಕ್ಲಾಸ್ ಇದೆ, ಪರಕ್ ನಗರ ಒಳಗಡೆ ಇದೆ. ಟ್ರಾನಿಕ್ ಸಿಟಿ ಫುಟ್ಬಾಲ್ ಕೋರ್ಟ್ ಇದೆಯಲ್ಲ, ಅಲ್ಲಿ ಎದುರುಗಡೆನೆ ನಮ್ಮ ಕ್ಲಾಸ್ ಇದೆ. ಬರಬೇಕು ಅನ್ನೋರು ಸಾಯಂಕಾಲ 4:15ಗೆ ಬರ್ಬೋದು. ಎನಿ ಟೈಮ್, ಸಂಡೇ ಇರಲ್ಲ, ಬನ್ನಿ. ಎಕ್ಸಸೈಸ್, ಫ್ರೀ ಎಕ್ಸಸೈಸ್ ಇರುತ್ತೆ, ಕೇಳಿ. ಮ್ಯಾಮ್ ಪ್ರಾಣಾಯಾಮ ಹೇಗೆ ಮಾಡೋದು ಈಗ ಹೇಳ್ಕೊಡ್ತೀರಾ ಮ್ಯಾಮ್? ಹಾಂ, ಹೇಳ್ಕೊಡ್ತೇನೆ. ಈಗ ನೋಡಿ, ಬಲಗಡೆ ತಗೊಳ್ಳಿ, ತಗೊಳ್ಳಿ, ಬಲಗಡೆ ತಗೊಳ್ಳಿ, ಬಲಗಡೆ ಉಸಿರು, ಕಣ್ಣು ಮುಚ್ಚಿ, ಎಲ್ಲ ಕಣ್ಣು ಮುಚ್ಚಿ ಬಲಗಡೆ ಉಸಿರು ತಗೊಳ್ಳಿ, ಎಡಗಡೆ ಬಿಡಿ. ಈ ಥರ ಮುಚ್ಕೋಬೇಕು, ಪಕ್ಕದ ಮೂಗಲ್ ಬಿಡಬೇಕು. ಹಂಗಲ್ಲ, ತಗೊಂಡ್ರಲ್ವಾ? ಈಗ ಎಡಗಡೆ ಮೂಗಲ್ಲೇ ತಗೊಳ್ಳಿ, ಬಿಟ್ಟು ಮೂಗಲ್ ತಗೊಳ್ಳಿ. ಈಗ ಬಲಗಡೆ ಬಿಡಿ, ಬಲಗಡೆ ಮೂಗಲ್ ಬಿಡಿ, ಅದು ಮುಚ್ಕೊಳ್ಳಿ. ಮುಚ್ಕೊಳ್ಳಿ, ಬಿಡಿ, ಬಲಗಡೆ ಬಿಡಿ. ಈಗ ಈಗ ಈ ಕಡೆ ತಗೊಳ್ಳಿ, ಎಡಗಡೆ ತಗೊಳ್ಳಿ, ಬಲಗಡೆ ಬಿಡಿ. ಈಗ ಬಲಗಡೆ ತಗೊಳ್ಳಿ, ಎಡಗಡೆ ಬಿಡಿ, ಹಾಗೇ ಎಡಗಡೆ ತಗೊಳ್ಳಿ, ಬಲಗಡೆ ಬಿಡಿ. ಸೌಂಡ್ ಬರಬಾರ್ದಂತ ಹೇಳಿ ನಮ್ಮ ಪ್ರಾಣಾಯಾಮ ಮಾಡೋದು. ಯಮ ಪ್ರಾಣಾಯಾಮ ಯಮನಿಗೆ ಗೊತ್ತಾಗಬಾರ್ದು, ಅಷ್ಟು ಸೈಲೆಂಟ್ ಆಗಿ ಮಾಡಿ. ಹಂಗೆ ಮಾಡಿ, ಸ್ವಲ್ಪ ಒಂದು 2 ನಿಮಿಷ ಮಾಡಿ, ಹಂಗೆ ಮಾಡಿ. ಎಡಗಡೆ ತಗೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು, ಎಡಗಡೆ ಬಿಡೋದು. ನೋಡಿ, ಉಸಿರು ಜೋರಾಗಿ ನಮ್ಮ ನಾಭಿ ಹತ್ರ ಬರ್ಬೇಕು. ಇಲ್ಲಿ ನಾಭಿ ಇದೆಲ್ಲ, ನಾಭಿ ಒಳಗಡೆ ಬರ್ಬೇಕು. ಸುಮ್ಮನೆ ಹೆಂಗೆ ಮಾಡ್ತಾರೆ. ದೇಹ ಮನಸ್ಸು ರಿಲ್ಯಾಕ್ಸ್ ಆಗಿದೆ. ನಿಧಾನವಾಗಿ ಪಕ್ಕದ ಮುಗಲ್ ಬಿಡಿ, ಮತ್ತೆ ಅದೇ ಮುಗಲು ಸುತ್ತಬಿಡಿ. ಪಕ್ಕದಲ್ಲಿ ನಿಧಾನ ಫುಲ್ ಮನಸ್ಸು, ದೇಹ ಶಾಂತ ಸ್ಥಿತಿಯಲ್ಲಿರಬೇಕು. ಕತ್ತು ಬನ್ನೆಲ್ಲ ನೇರವಾಗಿ ಆರಾಮ. ಸಾಕು. ಈ ಥರ ನೀವು ಬೆಳಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ಎದ್ದೇಳ್ತಿರಲ್ಲ, ನಿತ್ಯ ಕರ್ಮಗಳು ಮುಗಿಸಿ, ನಿತ್ಯ ಕರ್ಮಗಳಂದ್ರೆ ಗೊತ್ತಲ್ಲ, ನಿತ್ಯ ಕರ್ಮಗಳು ಮುಗಿಸ್ಬಿಟ್ಟು ಒಂದು ಈ ಥರ ಏನಾದರೂ ಹಾಕ್ಕೊಂಡು ಕೂತ್ಕೊಳ್ಳು. ಒಂದು 10 ಸಾರಿ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ, ಒಂದು 10 ಸಾರಿ ಪ್ರಾಣಾಯಾಮ ಮಾಡಿ. ಒಂದು 5 ನಿಮಿಷ ಹಂಗೆ ಕೈ ಲಾಕ್ ಮಾಡಿಕೊಂಡು ಹಂಗೆ ನಿಮ್ಮ ಬ್ರೀತಿಂಗು ಬ್ರೀತ್ ಔಟ್, ಬ್ರೀತಿಂಗು ಬ್ರೀತ್ ಔಟ್ ಅಷ್ಟೇ, ಇನ್ನೇನು ಮಾಡಬೇಡಿ. ಬ್ರೀತಿಂಗ್ ಬ್ರೀತ್ ಔಟ್ ಅಷ್ಟೇ ಮಾಡಿ ಹಂಗೆ ಈ ಥರ ಕೈ ಲಾಕ್ ಮಾಡ್ಕೊಂಡು ಕೂತ್ಕೊಬಿಡಿ. ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಆ ಥರ ಮಾಡಿ, ಆಮೇಲೆ ನಿಮ್ಗೆ ಯಾವ್ದು ಎಕ್ಸಸೈಸ್ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಓಡುತ್ತದೆ ಈ ಮನಸ್ಸು. ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋ, ಚಂದ್ರಲೋಕ ಕೂಡ ಹೋಗಿ ಬರುತ್ತೆ ಅದು, ಅಷ್ಟು ವೇಗ ಈ ಮನಸ್ಸು. ಅದಕ್ಕೆ ನಾವು ಮನಸ್ಸಿನ ಬಗ್ಗೆ ಯೋಚನೆ ಮಾಡಬಾರ್ದು. ಓಡು, ನೀನು ಎಲ್ಲಿ ಓಡ್ತೀಯ ಓಡು, ಅದೇ ಸುಸ್ತಾಗಿ ಬಂದು ನಮ್ಮ ಹತ್ರ ಕುತ್ಕೊಳ್ಳುತ್ತೆ. ಆಮೇಲೆ ಮಾಡ್ತಾ 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 ಒಂದೇ ದಿವಸ 2 ದಿವಸಕ್ಕೆ ಬರಲ್ಲ, ಇದು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನೀವಿನ್ನೂ ಸ್ವಲ್ಪ ಮುಂಚೆನೇ ಮಾಡ್ಬೋದಿತ್ತು, ಇವಾಗ ಅದು ನಿಮ್ಗೆ ಬೆನಿಫಿಟ್ ಸಿಗ್ತಾ ಇದೆ. ಇವಾಗ ಬರೀ ಉಸಿರಾಟದ ಮೇಲೆ ಮಾಡ್ತೀರಲ್ಲ, ಹಾಗೆ ನಿಮಗೆ ಒಂದು ಆಜ್ಞಾ ದೀಕ್ಷೆ ಅಂತ ಕೊಡ್ತೀವಿ. ಆಜ್ಞಾ ಚಕ್ರದಲ್ಲಿ ಧ್ಯಾನ ಮಾಡೋದು ಹೇಳ್ಕೊಡ್ತೀವಿ. ಎಕ್ಸೆಲ್ ಕ್ರಿಯೆ ಮಾಡ್ತೀವಿ.
ಆಜ್ಞಾದಲ್ಲಿ ಮಾಡೋದ್ರಿಂದ ನಮಗೆ ಒಂದು ಏಕಾಗ್ರತೆ ಜಾಸ್ತಿ ಆಗುತ್ತೆ, ಅರಿವಿನ ಶಕ್ತಿ ಜಾಸ್ತಿ ಆಗುತ್ತೆ. ನೀವು ಒಂದ್ಸಲ ಓದಿರೋದೆಲ್ಲ ಒಬ್ಬೊಬ್ಬರಿಗೆ ನೆನ್ಪು ಬರಲ್ಲ ಅಂತಾರಲ್ವಾ, ಈ ಥರ ಆಜ್ಞಾದಲ್ಲೇ ನಿಮಗೆ ಅದರ ದೀಕ್ಷೆ ತಗೊಂಡು ಮಾಡಬೇಕದು. ಬರೀ ಉಸಿರಾಟದ ಮೇಲೆ ಮಾಡಿ. ನೀವು ನೆಕ್ಸ್ಟ್ ನಿಮಗೆ ಬೇಕು ಅನ್ನೋರು ಆ ಥರ ಬಂದರೆ 4:50 ಕ್ಲಾಸ್ ಹತ್ರ ಬಂದರೆ ಧ್ಯಾನ ಅಂತ ಕೊಡ್ತೀವಿ. ಅದು ತಗೊಂಡ್ಬಿಟ್ರೆ ನಿಮಗೆ ಏಕಾಗ್ರತೆ ಬರುತ್ತೆ. ಆವಾಗ ನೀವು ಒಂದು ಸಲ ಓದಿದ್ರೆ ಸಾಕು, ಅದು ನಿಮ್ಗೆ ಎಕ್ಸಾಮ್ ಒಂದು ನೆನಪಿರುತ್ತೆ, ಆ ಥರ ಇರುತ್ತೆ. ಮತ್ತು ಇಲ್ಲಿ ತುರಿಯಂ ಜ್ಞಾನ ಅಂತ ಕೊಡ್ತೀವಿ. ಮೆದುಳಿನ ಕೋಶಗಳೆಲ್ಲ ಜಾಗೃತ ಆಗುತ್ತೆ. ಇವಾಗ ನಮ್ಗೆ ಎಷ್ಟೋ ಸೆಲ್ಸ್ ಎಲ್ಲ ವರ್ಕ್ ಆಗ್ತಾ ಇರಲ್ಲ, ಒಳಗಡೆ ಎಲ್ಲ ಸೆಲ್ಸ್ ವರ್ಕ್ ಆಗಲ್ಲ. ಇಷ್ಟಂದರೆ ಸ್ವಲ್ಪ ಒಂದು 0.005 ಅಷ್ಟೇ ನಮಗೆ ವರ್ಕ್ ಆಗ್ತಾ ಇದೆ. ಅಷ್ಟು ಟ್ರಿಲಿಯನ್ ಗಟ್ಟಲೆ ಸೆಲ್ಸ್ ಇದೆ ಅಲ್ವಾ ನಮ್ಮ ಮೆದುಳಲ್ಲಿ. ಅದರಿಂದ ಅದೆಲ್ಲ ನಮಗೆ